ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಸೊ ಟ್ಯಾನ್ ಇನ್ವರ್ಸ್ ಆಫ್ ಈ ಪೂರ ಎಕ್ಸ್ಪ್ರೆಷನ್ ಇದೆ, ಅದು ಬರೆಯೋದಕ್ಕೆ ಹೋಗಲ್ಲ ನಾನು. ಪಾರ್ಟ್ ಬೈ ಪಾರ್ಟ್ ಯೋಚನೆ ಮಾಡೋಣ. ಮೊದಲೇದಾಗಿ ಸೈನ್ ಇನ್ವರ್ಸ್ ಆಫ್ ಹಾಫ್ ಬಗ್ಗೆ ಯೋಚನೆ ಮಾಡಿ. ಇದೆಷ್ಟು ಬರುತ್ತೆ? 30 ಡಿಗ್ರಿ. ಏನಕ್ಕಪ್ಪ ಅಂತ ಹೇಳಿದ್ರೆ ರೀಸನ್ ಬಂದು ಸೈನ್ ಆಫ್ 30 ಈಸ್ ಈಕ್ವಲ್ ಟು ಹಾಫ್ ಆ್ಯಂಡ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ is given by or is between or it belongs to ಇದು. ಸರಿನಾ? ಹಾಗಾಗಿ 30 ಬರುತ್ತೆ. ಇವಾಗ ಮತ್ತೆ ಈ ಎಕ್ಸ್ಪ್ರೆಷನ್ ಕನ್ಸಿಡರ್ ಮಾಡಿ, ಇಲ್ಲಿಂದ ಇಲ್ಲಿವರೆಗೂ. ಸೊ ದಿಸ್ ವುಡ್ ಬಿ ಕಾಸ್ ಆಫ್ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಹಾಫ್. ಸೊ ದಿಸ್ ವುಡ್ ಬಿ ಕಾಸ್ ಆಫ್ 2 ಟೈಮ್ಸ್ ಆಫ್ 30 ಅಲ್ವಾ? ಸೊ ಫ್ರಮ್ 1 ಇದೆಷ್ಟಾಗುತ್ತಿದ್ದು ಕಾಸ್ 30 60 ಹಾಫ್ ಬರುತ್ತಿದ್ದು. ಇದನ್ನು ಇವಾಗ ನಾನು ಸೆಕೆಂಡಲ್ಲಿ ಸಪ್ರಾಕ್ಟ್ ಅಂತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಇನ್ ಸೆಕೆಂಡ್. ಸೊ ದಿಸ್ ವುಡ್ ಬಿ ಟ್ಯಾನ್ ಇನ್ವರ್ಸ್ ಆಫ್ 2 ಟೈಮ್ಸ್ ಆಫ್ ಹಾಫ್. So this would be tan inverse of 1. So this is pi by 4. ಅಲ್ವಾ? ಸೊ ಏನಕ್ಕೆ ಅಂತ ಹೇಳಿದ್ರೆ tan of 45 is equal to 1 and principal value branch of tan inverse of x belongs to ಇಲ್ಲಿ ಜಾಗ ಇಲ್ಲ, ಇಲ್ಲಿ belongs to minus pi by 2 to pi by 2, closing the brackets.